ಚಿಕ್ಕಪ್ಪನಹಳ್ಳಿ ಆಸ್ಪತ್ರೆಗೆ ಬೀಗ ಹಾಕಿ ಗ್ರಾಮಸ್ಥರಿಂದ ಪ್ರತಿಭಟನೆ. ಹೌದು, ತಾಲೂಕಿನ ಗಡಿ ಗ್ರಾಮವಾಗಿರುವ ಚಿಕ್ಕಪ್ಪನಹಳ್ಳಿಯಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರವು ವೈದ್ಯರು ಮತ್ತು ಸಿಬ್ಬಂದಿ ಇಲ್ಲದೆ ನರಳುತ್ತಿದೆ. ಈ ಆಸ್ಪತ್ರೆಯು ಸಾರ್ವಜನಿಕ ಸೇವೆಯಿಂದ ದೂರ ಉಳಿದಿದ್ದು, ಸಂಬಂಧಿಸಿದ ಅಧಿಕಾರಿಗಳು ವೈದ್ಯರನ್ನು ನೇಮಿಸುವುದರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿ ಗ್ರಾಮಸ್ಥರು ಆಸ್ಪತ್ರೆಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಮೊಳಕಾಲ್ಮೂರು ತಾಲೂಕಿನ ಗಡಿ ಗ್ರಾಮಗಳಾದ ಸೂರಂನಹಳ್ಳಿ, ಕರ್ನಾರಟ್ಟಿ, ಕಂಪಳದೇವರಹಟ್ಟಿ, ಯರಪುತ್ ಜೋಗಹಳ್ಳಿ, ಸಿದ್ದಯ್ಯನಕೋಟೆ, ಅಯ್ಯನಹಳ್ಳಿ, ನಿಂಗಯ್ಯನಹಟ್ಟಿ, ತುಮಕೂರಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳ ಜನರಿಗೆ ವೈದ್ಯಕೀಯ ಸೇವೆ ಒದಗಿಸುವ ಏಕೈಕ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿದ್ದು, ಇಲ್ಲಿಗೆ ಕಾಯಂ ವೈದ್ಯರನ್ನು ನೇಮಕ ಮಾಡುವಲ್ಲಿ ಇಲಾಖೆ ನಿರ್ಲಕ್ಷ್ಯ ತೋರಿಸುತ್ತಿದ್ದು, ಚಿಕ್ಕಪ್ಪನಹಳ್ಳಿ ಗ್ರಾಮವು ವಿಜಯನಗರ ಜಿಲ್ಲೆಯ ಗಡಿ ಗ್ರಾಮದ ಕುಗ್ರಾಮವಾಗಿದ್ದು, ಇದನ್ನು ಮನಗೊಂಡ ಜನಪ್ರತಿನಿಧಿಗಳು ಸರ್ಕಾರದಿಂದ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಗ್ರಾಮದಲ್ಲಿ ನಿರ್ಮಾಣ ಮಾಡಿಸಿದ್ದಾರೆ. ಆಸ್ಪತ್ರೆಗೆ ಬೇಕಾಗುವ ವೈದ್ಯರು ಮತ್ತು ಶುಶ್ರೂಷಕರು ಒದಗಿಸಿಕೊಡುವಲ್ಲಿ ಇಲಾಖೆಯು ವಿಫಲವಾಗಿದ್ದು, 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಬ್ಬರಂತೆ ವೈದ್ಯರನ್ನು ಇಲ್ಲಿಗೆ ನಿಯೋಜನೆ ಮಾಡುತ್ತಾರೆ. ಯಾವುದೇ ವೈದ್ಯರು ಇಲ್ಲಿ ಕರ್ತವ್ಯ ನಿರ್ವಹಿಸಲು ಮನಸ್ಸು ಮಾಡುತ್ತಿಲ್ಲ. ಕೆಲವು ಸಂದರ್ಭಗಳಲ್ಲಿ ವೈದ್ಯರು ಬೇಕಾಬಿಟ್ಟಿಯಾಗಿ ರೋಗಿಗಳ ಬಳಿ ನಡೆಸಿಕೊಳ್ಳುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರು ಸರ್ಕಾರಿ ಆಸ್ಪತ್ರೆ ಎಂದರೆ ಅದರ ಸಹವಾಸವೇ ಬೇಡ ಎನ್ನುವಂತಾಗಿದೆ. ಆಸ್ಪತ್ರೆಗೆ ಉತ್ತಮವಾದ ವಾತಾವರಣ ಮತ್ತು ಅವಶ್ಯಕತೆಗಿಂತಲೂ ಹೆಚ್ಚು ಆವರಣವಿದ್ದು, ಇಲ್ಲಿ ಸಾರ್ವಜನಿಕರು ಯಾವುದೇ ತೊಂದರೆ ಇಲ್ಲದೆ ವೈದ್ಯರು ಮತ್ತು ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಬಹುದು. ನಿಯೋಜನೆಗೊಂಡ ವೈದ್ಯರು ಕೇವಲ 1 ತಿಂಗಳಿಗೆ ಮಾತ್ರ ಸೀಮಿತ ಸೇವೆ ಮಾಡಿ ಹಲವು ಕಾರಣಗಳನ್ನು ನೀಡಿ ಬೇರೆಡೆಗೆ ನಿಯೋಜನೆಗೊಳ್ಳುತ್ತಿದ್ದಾರೆ. ಸ್ಟಾಫ್ ನರ್ಸ್, ಫಾರ್ಮಸಿಸ್ಟ್ಗಳು ಇಲಾಖೆಯು ಇದುವರೆಗೂ ನೇಮಕ ಮಾಡಿಲ್ಲ. ರೋಗಿಗಳಿಗೆ ನಿತ್ಯ ಬೇಕಾಗುವ ಔಷಧಿ, ಇಂಜೆಕ್ಷನ್ಗಳನ್ನು ಕೊರತೆ ಇದೆ. ಇವುಗಳ ಅಧಿಕಾರಿಗಳು ಒದಗಿಸಿಕೊಡಬೇಕು. ಜೊತೆಗೆ ಶಾಸಕರು ಆಂಬ್ಯುಲೆನ್ಸ್ ಮತ್ತು ಸಿಬ್ಬಂದಿ ವಾಸ್ತವ್ಯ ಕೊಠಡಿಗಳು ನಿರ್ಮಿಸಲು ಅನುದಾನ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಅಕ್ಷರ ಪ್ರಯೋಗಶಾಲೆ, ವೈದ್ಯಾಧಿಕಾರಿಗಳು ಕೊಠಡಿ ಅದು ಖಾಲಿ. ಆಪರೇಷನ್ ಥಿಯೇಟರ್.
ಬೇಕೇ ಬೇಕು, ಬೇಕೇ ಬೇಕು. ಹೆಣ್ಮಕ್ಳು ಕೊಟ್ಟು ಈಗ ಹೆಣ್ಮಕ್ಳು ಕೊಟ್ಟು ಒಂದ್ ಇಬ್ರು ಕೊಟ್ಟು ಮಾತಾಡ್ಸಪ್ಪ. ಹೆಣ್ಮಕ್ಳು ಕೊಟ್ಟ 2 ತಿಂಗಳು ಬರ್ತಾ ಇಲ್ಲ ಮಕ್ಕಳು ಮರಿ ನಾವ್ ಎಲ್ಲಿ ಕರ್ಕೊಂಡು ಹೋಗೋಣ. ಇದ್ದೂರಾಗ ಆಸ್ಪತ್ರೆ ನರ್ಸರಿಲ್ಲ, ಆಸ್ಪತ್ರೆ ಡಾಕ್ಟರ್ಗಳಿಲ್ಲ, ಯಾರಿಲ್ಲ. ಹೆಂಗ್ ಮಾಡ್ಬೇಕು ನಾವು ಸಣ್ಣ ಮಕ್ಕಳು? ಬಟ್ಟೆ ಇಲ್ಲ. ಹೆಂಗ್ ಸುಮ್ಮನೆ ಆಸ್ಪತ್ರೆ ಒಂದ್ ಐತಿ ಬಂದು ಸುಮ್ಮನೆ ಹೋಗ್ಬೇಕು. ಪಾಯೆಲ್ಲ ಬಾಗ್ಲ ಹಾಕೊಂಡು ಹೋಗಿದ್ದಾರೆ, ದಿಕ್ಕಿಲ್ಲ. ಅವಾಗ ಹೋಗ್ತಾ ಜೀವ. ಏನಪ್ಪ ದಿಕ್ಕಿಲ್ಲ, ದಯ ಇಲ್ಲ. 2 ಬಿದ್ದಿದ್ದ ನೋಡಿ ಇಲ್ಲಿ ಹೆಣಗಳು. 2 ತಿಂಗಳಿಂದ ಡಾಕ್ಟರ್ ಇಲ್ಲ. ಲಾಸ್ಟ್ ಬಾರ್ಡ್ ನಮ್ದು ಚಿಕ್ಕಮ್ಮನಹಳ್ಳಿ ತಾಲೂಕು, ಮಾಕಮೂರು ತಾಲೂಕು, ಚಿಕ್ಕಮ್ಮನಹಳ್ಳಿ ಡಿಸ್ಟಿಕ್ ನಲ್ಲಿ ಲಾಸ್ಟ್ ಬಾರ್ಡ್ ನಲ್ಲಿ ಇದ್ದೀವಿ. ಆಸ್ಪತ್ರೆಗೆ ಡಾಕ್ಟರ್ ಇಲ್ಲ, ನರ್ಸ್ಗಳಿಲ್ಲ, ಔಷಧಿ ಇಲ್ಲ. THOಗೆ ಕಂಪ್ಲೇಂಟ್ ಮಾಡಿದ್ವಿ. THOಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವರು ಒಂದು ಸೂರು ರೆಸ್ಪಾನ್ಸಿಬಲ್ ತಕೊಂತ ಇಲ್ಲ. ಇಲ್ಲಿ MLA ಬಂದು ತಿರುಗೇನೆ ನೋಡೋದಿಲ್ಲ. ನಮ್ಮ ಲಾಸ್ಟ್ ಹಳ್ಳಿ ಇಷ್ಟಕ್ಕೊಂದು ಜನನೆಲ್ಲ ಸೇರಿಸ್ಕೊಂಡು ನಾವು ಹಾಸ್ಪಿಟ್ಲಲ್ಲಿ ಸ್ಟ್ರೈಕ್ ಮಾಡಿದ್ರು ಕೂಡ, ಗೋಗರ್ದ್ರು ಕೂಡ ಇಲ್ಲಿ ತಿರುಗಿ ನೋಡೋಂಥ ಜನ ಇಲ್ಲ. ಇದೆಂತ ಅವ್ಯವಸ್ಥೆ ಆಗಿದೆ. ಇದನ್ನ ಆದಷ್ಟು ಎಲ್ಲ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮ್ಮೂರಿಗೆ ಒಂದು ಡಾಕ್ಟರ್ನ ನಿಯೋಜಿಸಿ ಇಲ್ಲಿರ್ತಕ್ಕಂಥ ನರ್ಸ್ಗಳಿಗೆ ಆಯೋಜನೆ ಮಾಡಿಬಿಟ್ಟು ನಮ್ಮ ಲಾಸ್ಟ್ ಬಾರ್ಡಲ್ಲಿರ್ತಕ್ಕಂಥ ಜನಗಳ ಜೀವ ಉಳಿಸ್ಬೇಕಂತ ಹೇಳ್ಬಿಟ್ಟು ಈ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನೋಡಪ್ಪ. ಪ್ರತಿಭಟನೆಯಲ್ಲಿ ಗ್ರಾಮದ ಮುಖಂಡರಾದ MB ಸಿದ್ದೇಶ್, ಯಜಮಾನ್ ದಾಸಪ್ಪ, ದಳಪತಿ ಸೂರಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಓಬಣ್ಣ, ಸದಸ್ಯರಾದ ಓ ಕರಿಬಸಪ್ಪ, ನಾಗಭೂಷಣ್, HM ರವಿ, ಚನ್ನಪ್ಪ, KO ಓಬಯ್ಯ, CB ಕೊಲ್ಲಪ್ಪ, ಚನ್ನಬಸಪ್ಪ, ಗ್ರಾಮದ ಮಹಿಳೆಯರು, ಮಕ್ಕಳು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.